ಅಪ್ಪ ಅವನು ನನಗೆ ಗುರುತನ್ನ ಸಿಗಲಿಲ್ಲ. ಅಪ್ಪನಿಗೆ ಚೂರು ಚುಚ್ಚಿ ನನ್ನ ಕೈಯನ್ನು ನೋಡಣ್ಣ, ನನ್ನ ಕೈಯನ್ನು ನೋಡು ಅಣ್ಣ. ಇನ್ನು ನಮ್ಮನ್ನು ಕೊಂದು ಬಿಡ್ತಾರಣ್ಣ, ಇನ್ನು ನಮ್ಮನ್ನು ಕೊಂದು ಬಿಡ್ತಾರೆ. ನಮಗೆ ಯಾರು ಗೊತ್ತಿಲ್ಲಣ್ಣ, ನಮ್ಗೆ ಯಾರು ಗೊತ್ತಿಲ್ಲ. ಅಮ್ಮನು ಸತ್ತಳು, ಅಪ್ಪನು ಸತ್ತನು. ಸಮರ್ ಅಪ್ಪ ನನಗೆ ನಾಳೆ ಸ್ವಾತಂತ್ರ್ಯದ ಹಬ್ಬ ಆಚರಣೆ ಮಾಡಲಿಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಹೇಳಿದರು. ಆದರೆ ಆ ಪಾಪಿ ನನ್ನ ತಂದೆ ಪ್ರಾಣ ತೆಗೆದು ಹಾಕಿದ. ಏ ದೇವರ, ನೀನು ದೇವರ, ನಿನ್ನ ಕಣ್ಣೆದುರಿಗೆ ನನ್ನ ತಂದೆ ಪ್ರಾಣ ಹೋದರು ಅದನ್ನು ನೋಡಿ ಸುಮ್ಮನೆ ಇರ್ತೀಯ? ನೀನು ದೇವರೇ ಅಲ್ಲ. ನೀನು ದೇವರಾಗಿದ್ದಾರೆ. ನನ್ನ ತಂದೆಗೆ ಪುನರ್ಜನ ಕೊಡು, ತಾಯಿಗೆ ಕೊಡು. ಅಣ್ಣ, ಇದೇ ಚೂರಿಯಿಂದ ಪಾಪಿ ನನ್ನ ತಂದೆ ಪ್ರಾಣ ತೆಗೆದಿದ್ದು. ಇದೇ ಚೂರಿಯಿಂದ ಪಾಪಿ ಪ್ರಾಣ ತೆಗೆಯಬೇಕು. ಅಷ್ಟೇ ಅಲ್ಲ, ಇಂದು ಯಾವ ವಾರ? ಗುರುವಾರ. ಇಂದು ಗುರುವಾರ 14 ತಾರೀಕು ಆಗಸ್ಟ್ ತಿಂಗಳ ನನ್ನ ತಂದೆ ಪ್ರಾಣ ಬಿಟ್ಟಿದ್ದು 8 ಗಂಟೆಗೆ. ಗುರುವಾರ 14 ತಾರೀಕು ಬರ್ಬೇಕು. ಆಗಸ್ಟ್ ತಿಂಗಳ ನನ್ನ ತಂದೆ ಪ್ರಾಣ ಬಿಟ್ಟ ಗಂಟೆಗೆ ಆ ಪಾಪಿ ತೆಗೆಯಬೇಕು. ಕರೆಕ್ಟ್ ಅಣ್ಣ, ಕರೆಕ್ಟ್. ಆಧಾರನ ಹುಟ್ಟಿದಕ್ಕೂ ಸಾರ್ಥಾತು. ಆ ತಾರೀಕು ತಿಂಗಳ ಬರೋರ್ಗು ನಾವು ಕಾಯ್ತಿರಬೇಕು. ಇದೇ ಚೂರಿನ ಪಾಪಿ ಪ್ರಾಣ ತೆಗೆಯಬೇಕು. ಸೂರ್ಯಚಂದ್ರರೇ ಕಾನ್ಸ್ಟೇಬಲ್, ಅರೆಸ್ಟ್ ಮಾಡು ಇವನನ್ನ. ಎಸ್ ಸರ್. ಸರ್, ಏಕೆ ಸರ್? ಸರ್, ಇವನಲ್ಲ ಸರ್, ಬೇರೆಯವನು. ನನ್ನನ್ನು ಬೆಟ್ಟಿ ಬಿಡಿ. ಯಾತು ತಂದೆಯನ್ನು ಕೊಲೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ? ಸರ್, ಜನ್ಮ ಕೊಟ್ಟ ತಂದೆಯನ್ನು ನಾನು ಕೊಲೆ ಮಾಡುತ್ತೀನಿ. ಅಲ್ಲ, ನಾನಲ್ಲ. ನನ್ನ ತಂದೆ ಕೊಲೆ ಮಾಡಿದ ಕೊಲೆಗಾರ ಬೇರೆ ಅದಾನೆ ಸರ್, ಬೇರೆ ಅದಾನೆ. ನನಗೆ ಬುದ್ಧಿ ಹೇಳುತ್ತೇನೋ ಮಗನೇ? ಕೊಲೆಗಾರ ನಾನೇ ಎಂಬುದು ನಿಮ್ಮ ನಿರ್ಧಾರವಾದರೂ ಕಾನೂನು ದೃಷ್ಟಿಯಿಂದ ನಾನು ಕೊಲೆಗಾರನಲ್ಲ. ಯಾಕೆಂದರೆ ನನಗೆ ಅಪರಾಧದ ವಯಸ್ಸಿಲ್ಲ ಇನ್ಸ್ಪೆಕ್ಟರ್. ನನಗೆ ಬುದ್ಧಿ ಹೇಳುತ್ತೇನೋ ಮಗನೇ? ಇನ್ಸ್ಪೆಕ್ಟರ್, ಇದು ನ್ಯಾಯ ಅಲ್ಲ, ಅನ್ಯಾಯ. ಏಕವಚನದಿಂದ ಮಾತನಾಡುವೆ ಮಗನೇ? ಕಾನ್ಸ್ಟೇಬಲ್, ಪಂಚನ ಮಾಡಲು DC ಸಾಹೇಬರು ಬರುತ್ತಾರೆ. ಅಲ್ಲಿವರೆಗೂ ಇವನು ಇಲ್ಲೇ ಇರಲಿ, ನಾನು ಮರಳಿ ಬರುತ್ತೇನೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ? ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ? ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ಬಡವರ ನ್ಯಾಯ
ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ,